ಜಿ ನ್ಯೂಸ್ ಸಮೀಕ್ಷೆಯ ಪ್ರಕಾರ ಈ ಬಾರಿ ಬಂಗಾಳದಲ್ಲಿ ಬಿಜೆಪಿ ಅಭೂತಪೂರ್ವ ಪ್ರದರ್ಶನ ನೀಡುವ ಲಕ್ಷಣಗಳಿವೆ. ವಿಶೇಷವಾಗಿ ಉತ್ತರ ಬಂಗಾಳ ಮತ್ತು ಜಂಗಲ್ ಮಹಲ್ ಪ್ರದೇಶಗಳಲ್ಲಿ ಕಮಲ ಅರಳುತ್ತಾ ಇದ್ರೆ, ಕೋಲ್ಕತ್ತಾ ಮತ್ತು ಗಡಿ ಪ್ರದೇಶಗಳು ಮಮತಾ ಬ್ಯಾನರ್ಜಿ ಅವರಿಗೆ ಶ್ರೀರಕ್ಷೆಯಾಗಿ ನಿಂತಿವೆ. ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ಕಾವು ಏರ್ತಾ ಇರೋ ಬೆನ್ನಲ್ಲೇ ಜಿ ನ್ಯೂಸ್ ನಡೆಸಿರುವ ಚುನಾವಣೋತ್ತರ ಸಮೀಕ್ಷೆ ಕುತೂಹಲಕಾರಿ ಫಲಿತಾಂಶವನ್ನು ಹೊರಹಾಕಿದೆ. ಒಟ್ಟು 294 ಕ್ಷೇತ್ರಗಳ ಪೈಕಿ ವಿವಿಧ ಪ್ರಾಂತ್ಯಗಳಲ್ಲಿ ತೃಣಮೂಲ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿರುವುದು ಸಮೀಕ್ಷೆಯಿಂದ ತಿಳಿದು ಬಂದಿದೆ. ಉತ್ತರ ಬಂಗಾಳದಲ್ಲಿ ಒಟ್ಟು 54 ಸ್ಥಾನಗಳು. ಉತ್ತರ ಬಂಗಾಳದಲ್ಲಿ ಬಿಜೆಪಿ ಸ್ಪಷ್ಟ ಪ್ರಾಬಲ್ಯ ಸಾಧಿಸುವ ಮುನ್ಸೂಚನೆ ಸಿಕ್ಕಿದೆ. ಬಿಜೆಪಿ ಅಂದಾಜು 39ರಿಂದ 42 ಸ್ಥಾನಗಳು, ಟಿಎಂಸಿ 10ರಿಂದ 14 ಸ್ಥಾನಗಳು, ಇತರರು 1ರಿಂದ 2 ಅಂತ ಸಮೀಕ್ಷೆ ಹೇಳುತ್ತೆ. ದಕ್ಷಿಣ ಬಂಗಾಳ ಒಟ್ಟು 86 ಸ್ಥಾನಗಳು. ಇಲ್ಲಿ ಆಡಳಿತಾರೂಢ ಟಿಎಂಸಿ ಮತ್ತು ಬಿಜೆಪಿ ನಡುವೆ ನೆಕ್ ಟು ನೆಕ್ ಫೈಟ್ ಕಂಡುಬರುತ್ತೆ. ಬಿಜೆಪಿ ಇಲ್ಲಿ 40ರಿಂದ 44 ಸ್ಥಾನಗಳನ್ನ ಪಡೆದುಕೊಳ್ಳಬಹುದು ಅಂತ ಸಮೀಕ್ಷೆ ಹೇಳುತ್ತೆ. ಇನ್ನು ಟಿಎಂಸಿ 40ರಿಂದ 45, ಇತರರು 1ರಿಂದ 2 ಅಂತ ಸಮೀಕ್ಷೆಯ ಮಾಹಿತಿ. ಇನ್ನು ಜಂಗಲ್ ಮಹಲ್ ಪ್ರದೇಶ ಒಟ್ಟು 47 ಸ್ಥಾನಗಳು. ಬುಡಕಟ್ಟು ಪ್ರಾಬಲ್ಯದ ಈ ಭಾಗದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸುವ ಸಾಧ್ಯತೆ ದಟ್ಟವಾಗಿದೆ. ಬಿಜೆಪಿ 30ರಿಂದ 33 ಸ್ಥಾನಗಳು, ಟಿಎಂಸಿ 12ರಿಂದ 16, ಇತರರು 1ರಿಂದ 2 ಅಂತ ಸಮೀಕ್ಷೆ ಮಾಹಿತಿ ನೀಡಿದೆ. ಕೋಲ್ಕತ್ತಾ ವಲಯ ಒಟ್ಟು 42 ಸ್ಥಾನಗಳು. ರಾಜಧಾನಿ ಕೋಲ್ಕತ್ತಾ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ತನ್ನ ಹಿಡಿತವನ್ನ ಉಳಿಸಿಕೊಂಡಿದೆ. ಟಿಎಂಸಿ 23ರಿಂದ 27 ಸ್ಥಾನಗಳು, ಬಿಜೆಪಿ 14ರಿಂದ 17 ಸ್ಥಾನಗಳು, ಇತರರು 1ರಿಂದ 2. ಗಡಿ ಪ್ರದೇಶಗಳು ಒಟ್ಟು 65 ಸ್ಥಾನಗಳು. ಬಾಂಗ್ಲಾದೇಶದ ಗಡಿಗೆ ಹೊಂದಿಕೊಂಡಿರುವ ಜಿಲ್ಲೆಗಳಲ್ಲಿ ಟಿಎಂಸಿ ಭದ್ರವಾಗಿ ನೆಲೆ ನಿಂತಿದೆ. ಟಿಎಂಸಿ 39ರಿಂದ 43, ಬಿಜೆಪಿ ಇಲ್ಲಿ 21ರಿಂದ 24 ಸ್ಥಾನಗಳು, ಇತರರು 1ರಿಂದ 2 ಅಂತ ಸಮೀಕ್ಷೆ ಮಾಹಿತಿ ನೀಡಿದೆ. ಜಿ ನ್ಯೂಸ್ ಸಮೀಕ್ಷೆ ಪ್ರಕಾರ ಈ ಬಾರಿ ಬಂಗಾಳದಲ್ಲಿ ಬಿಜೆಪಿ ಅಭೂತಪೂರ್ವ ಪ್ರದರ್ಶನ ನೀಡೋ ಲಕ್ಷಣಗಳಿವೆ. ವಿಶೇಷವಾಗಿ ಉತ್ತರ ಬಂಗಾಳ ಮತ್ತು ಜಂಗಲ್ ಮಹಲ್ ಪ್ರದೇಶದಲ್ಲಿ ಕಮಲ ಅರಳ್ತಾ ಇದ್ರೆ, ಕೋಲ್ಕತ್ತಾ ಮತ್ತು ಗಡಿ ಪ್ರದೇಶಗಳು ಮಮತಾ ಬ್ಯಾನರ್ಜಿಗೆ ಶ್ರೀರಕ್ಷೆಯಾಗಿ ನಿಂತಿದೆ. ದಕ್ಷಿಣ ಬಂಗಾಳದ 86 ಸ್ಥಾನಗಳಲ್ಲಿ ಯಾರು ಹೆಚ್ಚಿನ ಸೀಟು ಗೆಲ್ತಾರೋ ಅವರು ಬಂಗಾಳದ ಗದ್ದುಗೆ ಇರುವುದು ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ. ಆದ್ರೆ ಮತದಾರರ ಅಂತಿಮ ತೀರ್ಪು ಮೇ 4ರ ಫಲಿತಾಂಶದ ದಿನವೇ ತಿಳಿಯಬೇಕಿದೆ. ಕಳೆದ 2 ವಿಧಾನಸಭಾ ಚುನಾವಣೆಗಳಲ್ಲಿ ಪಶ್ಚಿಮ ಬಂಗಾಳ ರಾಜಕೀಯ ಕುತೂಹಲದ ಕೇಂದ್ರವಾಗಿತ್ತು. ಈ ಬಾರಿ ಕೂಡ ಅಧಿಕಾರ ಹಿಡಿಯಲು ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಹವಣಿಸುತ್ತಿದ್ರೆ, ಐತಿಹಾಸಿಕ ಬದಲಾವಣೆ ತರುವುದಕ್ಕೆ ಬಿಜೆಪಿ ಸಜ್ಜಾಗಿದೆ. ತೀವ್ರ ಜಿದ್ದಾಜಿದ್ದಿ, ಹಲವೆಡೆ ಘರ್ಷಣೆಗೆ ಸಾಕ್ಷಿಯಾದ ಈ ಚುನಾವಣೆಯ ಮತದಾನೋತ್ತರ ಸಮೀಕ್ಷೆಗಳು ಹೊರಬಂದಿದ್ದು, ಬಿಜೆಪಿಗೆ ಅಲ್ಪ ಮುನ್ನಡೆ ಅಥವಾ ಅತಂತ್ರ ವಿಧಾನಸಭೆ ರಚನೆಯಾಗಲಿದೆ ಅನ್ನುವಂತಹ ಕೆಲವು ಸಮೀಕ್ಷೆಗಳ ಮಾಹಿತಿ ಕೂಡ ಇದೆ. ಆದ್ರೆ ಈ ಭವಿಷ್ಯ ಸತತ 3 ಅವಧಿಗೆ ಅಂದ್ರೆ 2011ರಿಂದಲೂ ಅಧಿಕಾರದಲ್ಲಿರುವ ಟಿಎಂಸಿಗೆ ಆಘಾತ ಎದುರಾಗುವ ಸೂಚನೆಯನ್ನ ಕೊಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ಕಳೆದ 2 ಚುನಾವಣೆಗಳ ಎಕ್ಸಿಟ್ ಪೋಲ್ಗಳು ತಲೆ ಕೆಳಕಾದ ಇತಿಹಾಸ ಇದೆ. 2016ರಲ್ಲಿ ಹೆಚ್ಚಿನ ಸಮೀಕ್ಷೆಗಳು ಟಿಎಂಸಿ ಮತ್ತು ಕಾಂಗ್ರೆಸ್ ಎಡಪಕ್ಷಗಳ ಮೈತ್ರಿಕೂಟದ ನಡುವೆ ತೀವ್ರ ಪೈಪೋಟಿ ಇರಲಿದೆ ಎಂದು ಭವಿಷ್ಯ ನುಡಿದಿದ್ವು. ಕೆಲವು ಸಮೀಕ್ಷೆಗಳು ಟಿಎಂಸಿ ಸರಳ ಬಹುಮತ ಪಡೆಯಬಹುದು ಅಂದಿದ್ವು. ಆದರೆ ಮಮತಾ ಬ್ಯಾನರ್ಜಿ ವಿರೋಧ ಪಕ್ಷಗಳನ್ನ ಧೂಳಿಪಟ ಮಾಡಿ 211 ಸ್ಥಾನಗಳನ್ನ ಗೆಲ್ಲುವ ಮೂಲಕ ಭರ್ಜರಿ ಜಯ ಸಾಧಿಸಿದ್ರು. ಹೌದು, ಈ ಬಾರಿ ಚುನಾವಣೆ ಕೂಡ ಸಂಪೂರ್ಣವಾಗಿ ಟಿಎಂಸಿ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿಯಾಗಿದೆ. ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಪಕ್ಷಗಳು ಅಸ್ತಿತ್ವಕ್ಕಾಗಿ ಹೋರಾಡ್ತಿವೆ. ಮಮತಾ ಬ್ಯಾನರ್ಜಿ ಸರ್ಕಾರದ ಮೇಲೆ ಈ ಬಾರಿ ಭ್ರಷ್ಟಾಚಾರದ ಆರೋಪಗಳು ಮತ್ತು ಕಾನೂನು ಸುವ್ಯವಸ್ಥೆ ಕುರಿತು ಅಸಮಾಧಾನ ಎದ್ದಿರುವುದು ಬಿಜೆಪಿಗೆ ಪ್ಲಸ್ ಪಾಯಿಂಟ್. ಆಡಳಿತ ವಿರೋಧಿ ಅಲೆ ಕೂಡ ಬಿಜೆಪಿಗೆ ಅನುಕೂಲವಾಗಬಹುದು. ಇದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಇನ್ನು ಟಿಎಂಸಿಯ ವಿವಿಧ ಯೋಜನೆಗಳು ಮಹಿಳೆಯರನ್ನ ಸೆಳೆಯುತ್ತಿವೆಯೇ ಅಥವಾ ಸಂದೇಶ್ ಖಾಲಿಯಂತಹ ಘಟನೆಗಳು ಮಹಿಳಾ ಮತದಾರರನ್ನ ದೂರ ಮಾಡಿದೆಯೇ ಅನ್ನೋದು ಈ ಚುನಾವಣೆಯ ನಿರ್ಣಾಯಕ ಅಂಶವಾಗಿದೆ. ಮತಪಟ್ಟಿ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಕೂಡ ಈ ಸಲದ ಚುನಾವಣೆಯಲ್ಲಿ ವ್ಯಾಪಕ ಪರಿಣಾಮ ಬೀರಿದಂತೆ ಕಾಣ್ತಾ ಇದೆ. ಹಿಂದಿನ ಅಂಕಿಅಂಶಗಳನ್ನ ಗಮನಿಸಿದ್ರೆ ಪಶ್ಚಿಮ ಬಂಗಾಳದ ಮತದಾರರು ಸಮೀಕ್ಷೆಗಳಲ್ಲಿ ತಮ್ಮ ನಿಜವಾದ ಒಲವನ್ನ ಬಿಟ್ಟುಕೊಡೋದಿಲ್ಲ. ಆದ್ದರಿಂದ ಎಕ್ಸಿಟ್ ಪೋಲ್ಗಳು ಬಿಜೆಪಿಗೆ ಮುನ್ನಡೆ ತೋರಿಸ್ತಾ ಇದ್ರು ಮೇ 4ರಂದು ಹೊರಬರುವ ಫಲಿತಾಂಶವೇ ನಿರ್ಣಾಯಕ. ಒಟ್ಟಿನಲ್ಲಿ
ಅಂತಿಮ ಫಲಿತಾಂಶ ಮಮತಾ ಬ್ಯಾನರ್ಜಿ ಮ್ಯಾಜಿಕ್ ಮುಂದುವರಿಯುತ್ತೋ ಅಥವಾ ಬಂಗಾಳದಲ್ಲಿ ಕೇಸರಿ ಬಾವುಟ ಹಾರುತ್ತೋ ಕಾದು ನೋಡಬೇಕಿದೆ.